ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಗಣಪತಿಯನ್ನು ಪೂಜಿಸ್ತೀವಿ ಹಾಗೂ ಬುಧನನ್ನು ಆರಾಧನೆ ಮಾಡ್ತೀವಿ. ಬುಧನಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿದ್ರೆ ಈ ದಿನ ಬುಧವಾರ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಪರಿಹಾರಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಬುದ್ಧಿ ಜ್ಞಾನ ಅನ್ನುವಂಥದ್ದು ಬೇಕೇ ಬೇಕು ಸ್ನೇಹಿತರೆ. ಯಾಕಂದರೆ ಬುದ್ಧಿ ಚಾತುರ್ಯದಿಂದ ನಾವು ಎಷ್ಟೋ ಕೆಲಸಗಳನ್ನು ಉತ್ತಮವಾದಂಥ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬಹುದು. ಒಂದು ಬಿಸ್ನೆಸ್ ಆಗಿರಬಹುದು, ಒಂದು ಕೆಲಸ ಆಗಿರಬಹುದು, ಒಂದು ಮಾರ್ಕೆಟಿಂಗ್ ಆಗಿರಬಹುದು. ನೀವು ಏನೇ ಮಾಡಲಿ ಎಲ್ಲದಕ್ಕೂ ಜ್ಞಾನ ಅನ್ನುವಂಥದ್ದು ನಮಗೆ ಬೇಕೇ ಬೇಕಲ್ವಾ. ಅದು ಬುಧನ ಆಶೀರ್ವಾದ ಇದ್ದಾಗ ಈ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ನಾವೀಗ ಅಂಗಡಿಗಳಿಗೆ ಹೋದಾಗ, ಮಾರ್ಕೆಟ್ಗೆ ಹೋದಾಗ ಈ ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ, ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಜನಾಕರ್ಷಣೆ ಅಂದರೆ ಜನರನ್ನು ಅವ್ರ ಕಡೆ ಯಾವ ರೀತಿ ಸೆಳ್ಕೊಳ್ತಾರೆ ಅವ್ರ ಮಾತಿಂದ ಅಲ್ವಾ, ವಾಕ್ಚಾತುರ್ಯದಿಂದ. ಈ ರೀತಿ ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ. ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೆ ಅಥವಾ ಹೊಸದಾಗಿ ಸಣ್ಣ ಪುಟ್ಟದಾಗಿ ಮನೆಗಳ ಹತ್ರನೇ ಹೆಣ್ಮಕ್ಳು ವ್ಯಾಪಾರ ಮಾಡುವಂಥದ್ದು ಇರಬಹುದು. ನಮಗೆ ಕೆಲಸ ಉತ್ತಮವಾಗಿ ಆಗಬೇಕು ಅನ್ನುವಂಥವರು, ಯಾಕಂದರೆ ಜ್ಞಾನ ಅನ್ನುವಂಥದ್ದು ಇದೇ ಒಂದೇ ಒಂದು ಕೆಲಸಕ್ಕೆ ಅನ್ನುವಂಥ ಸೀಮಿತ ಇಲ್ಲ. ಪ್ರತಿ ಕೆಲಸಕ್ಕೂ ಕೂಡ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನೀವು ಈ ರೀತಿಯ ಪರಿಹಾರ ಬುಧವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ. ಯಾರಿಗೆ ಮಕ್ಕಳು ಇರ್ತಾರೆ ಅವರು ಮುಖ್ಯವಾಗಿ ಗಣಪತಿ ಸ್ವಾಮಿಯನ್ನು ಪೂಜೆ ಮಾಡಬೇಕಾದ್ರೆ ಮಕ್ಕಳ ಕೈಯಲ್ಲಿ ಮಾಡಿಸಿ. ನಾವು ಏನು ಗ್ರ್ಯಾಂಡಾಗೆ ಮಾಡಬೇಕು ಪೂಜೆಗಳನ್ನು ಅಂತ ಯಾವುದೂ ಇಲ್ಲ. ತುಂಬ ಸರಳ ವಿಧಾನದಲ್ಲೇ ಗರಿಕೆಯನ್ನು ಇಟ್ಟು ಅಥವಾ ಎಕ್ಕದ ಹೂಗಳನ್ನು ಇಟ್ಟು ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ವಿದ್ಯೆ, ಬುದ್ಧಿ, ಜ್ಞಾನ, ಸಂಪತ್ತು ಎಲ್ಲವೂ ಬರುತ್ತೆ. ಈ ದಿನ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡುವಂಥದ್ದು ಗಣಪತಿಗೆ ತುಂಬ ವಿಶೇಷತೆಗಳನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು. ಇದನ್ನು ನೀವು ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ. ಯಾಕಂದರೆ ನಾವು ಎಲ್ಲ ಪೂಜೆ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ, ಮನೆಯಲ್ಲಿ ತುಂಬ ಶಾಂತಿಯಿಂದ ಇರೋದಕ್ಕೆ, ನೆಮ್ಮದಿಯ ಜೀವನ ಮಾಡ್ಕೊಳ್ಳೋದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಆದರೆ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ. ಇದರ ಜೊತೆ ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿದೆ ನಮಗೆ ಬುಧವಾರನೇ. ಈ ಅಮೃತ ಸಿದ್ಧಿ ಯೋಗ ಅಂತ ಹೇಳಿದ್ರೆ ಎಷ್ಟೊಂದು ವಿಶೇಷತೆ ಇರುತ್ತೆ ಅಂದರೆ, ಒಳ್ಳೆ ದಿನಕ್ಕಾಗಿ ಕಾದ್ಕೊಂಡಿರ್ತಾರೆ. ಮಕ್ಕಳಿಗೆ ಏನಾದರೂ ಒಡವೆ ಮಾಡಿಸ್ಕೊಳ್ಬೇಕು, ವೆಹಿಕಲ್ ತಗೊಳ್ಬೇಕು ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಏನೇ ಆಗಿರಬಹುದು, ಒಂದು ಒಳ್ಳೆ ದಿನಕ್ಕೋಸ್ಕರ ಕಾದ್ಕೊಂಡಿರ್ತೀರಲ್ವ, ಈ ದಿನ ಪ್ರಾರಂಭ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆ ಕೆಲಸಗಳು ಲೈಫ್ ಟೈಮ್ ನಿಮ್ಮ ಜೊತೆ ಇರುತ್ತೆ, ಉತ್ತಮವಾಗಿರುತ್ತೆ, ಆದಾಯ ಜಾಸ್ತಿ ಬರುತ್ತೆ, ಲಾಭಗಳು ಜಾಸ್ತಿ ಬರುವಂತೆ ಸದಾಕಾಲ ನೋಡಿಕೊಳ್ಳುತ್ತೆ. ಯಾಕಂದರೆ ಒಂದು ಕೆಲಸ ಮಾಡಬೇಕು ಅಂದರೆ ಅದರಲ್ಲಿ ಏರಿಳಿತಗಳು ಅನ್ನುವಂಥದ್ದು ಸಹಜವಾಗೇ ಇರುತ್ತೆ. ಆದರೆ ಉತ್ತಮವಾದಂಥ ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳಬಹುದು. ಇದನ್ನು ನೀವು ಮಾಡ್ಕೊಳ್ಳಿ. ಮನೆಯ ಹೊಸ್ತಿಲ ಹತ್ರ ಮಾಡುವಂಥ ಈ ಪರಿಹಾರವನ್ನು, ಈ ಒಂದು ಎಲೆಯನ್ನು ಹಿಡಿ. ಯಾಕಂದರೆ ಈ ಎಲೆ ಅನ್ನುವಂಥದ್ದು ಇದರಲ್ಲಿ ಬಳಸುವಂಥ ಒಂದು ವಸ್ತು ತುಂಬ ಶಕ್ತಿ ಕೂಡಿದೆ. ಅದು ಕಲ್ಲುಪ್ಪು ಸ್ನೇಹಿತರೆ. ತುಂಬ ಜನ ಅಂದ್ಕೊಳ್ತೀವಿ ಕಲ್ಲುಪ್ಪು ಅಡುಗೆಗೆ ಬಳಸ್ತೀವಿ ಇಷ್ಟೇ ನಾವು ಅಂತ ಅಂದ್ಕೊಳ್ತೀವಿ. ಆದರೆ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳು ಬಹಳ ಲಾಭದಾಯಕಗಳನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂತೆ ಮಾಡುತ್ತೆ. ಲಾಭ ಯಥೇಚ್ಛವಾಗಿ ಸಿಗುತ್ತೆ ಸ್ನೇಹಿತರೆ. ಹೊಸ್ತಿಲು ಅನ್ನುವಂಥದ್ದು ಒಂದು ಕಷ್ಟ ಆಗಿರಬಹುದು, ಸುಖ ಆಗಿರಬಹುದು, ಪ್ರತಿಯೊಂದು ಕೂಡ ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಅದು ಹೊಸ್ತಿಲಿನ ಮುಖಾಂತರನೇ ಪ್ರವೇಶ ಆಗುವಂಥದ್ದು. ನಾವು ಎಷ್ಟೇ ಶ್ರೀಮಂತರಾಗಲಿ ಅಥವಾ ಎಷ್ಟೇ ಬಡವರಾಗಲಿ ಹೊಸ್ತಿಲಿಗೆ ನಮ್ಮ ಒಂದು ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅಂದರೆ ಹೊಸ್ತಿಲ ಹತ್ರ ನಾವು ಪೂಜೆ ಮಾಡ್ತೀವಿ. ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಬಿಡ್ತೀವಿ. ನೋಡೋದಕ್ಕೆ ನಮಗೆ ಕಣ್ಣು ತುಂಬಿ ಬರುತ್ತೆ. ಅಂದರೆ ಅಷ್ಟು ಸಂತೋಷವಾಗಿ ಇರುತ್ತೆ. ಈ ಮನೆ ಹತ್ರ ನಾವು ಈ ಥರ ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಇಷ್ಟಪಟ್ಟು ಮನೆ ಒಳಗಡೆ ಬರ್ತಾಳೆ ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ. ಭೂದೇವಿ ಹಾಗೂ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುವಂಥ ದಾಸವಾಳದ ಗಿಡವನ್ನು ನಾವು
ಕೇಳ್ಕೊಳ್ಬೇಕು. ಪ್ರಕೃತಿ ಮಾತೆಯಲ್ಲಿ ಅಗಾಧವಾದಂಥ ಈ ಎಲೆಗಳಿಗೆ, ಗಿಡಕ್ಕೆ ತುಂಬಾ ಔಷಧಿ ಗುಣಗಳಿದೆ. ಹಾಗೂ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೀರಿಸೋದಕ್ಕೆ, ನಮ್ಮ ಕಷ್ಟ, ಕಣ್ಣೀರು, ಬಾಧೆಯನ್ನು ಕಡಿಮೆ ಮಾಡುವಂಥ ಗುಣಗಳು ಪರಿಸರದಲ್ಲಿ ಸಾಕಷ್ಟು ಇದೆ. ಅದು ನಾವು ತಿಳ್ಕೊಳ್ಬೇಕು, ಮಾಡಬೇಕು ಇಷ್ಟೇ. ಇದನ್ನು ಒಂದು ಎಲೆಯನ್ನು ತಗೊಳ್ಬೇಕಾದ್ರೆ ನಾವು ಪ್ರಕೃತಿ ಮಾತೆಯನ್ನು ಕೇಳ್ಕೊಳ್ಬೇಕು. ತಾಯಿ, ನಾವು ಮಾನವರು ತುಂಬ ಕಷ್ಟಗಳನ್ನು ಪಡ್ತಾ ಇರ್ತೀವಿ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ನಿನ್ನಲ್ಲಿ ಪರ್ಮಿಷನ್ ಕೇಳಿಕೊಂಡು, ಅಂದರೆ ಒಂದು ಎಲೆಯನ್ನು ತಗೊಳ್ತಾ ಇದ್ದೀನಿ ತಾಯಿ ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ಬೇಕು ಆ ತಾಯಿಯನ್ನು. ತದನಂತರ ಒಂದು ಎಲೆಯನ್ನು ಚೆನ್ನಾಗಿರುವಂಥದ್ದನ್ನು ತಗೊಂಡು ಬಂದು ನೀವು ಗಂಧ ಅಥವಾ ಅರಿಶಿಣ ತಗೊಂಡು ಪೇಸ್ಟ್ ಮಾಡಿಬಿಟ್ಟಿದ್ದೆ ಸ್ವಸ್ತಿಕ್ ಗುರುತನ್ನು ಇದ್ರ ಮೇಲೆ ಹಾಕಿ, ಸ್ವಸ್ತಿಕ್ ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯ ಹೊಸ್ತಿಲ ಹತ್ರ ಈ ಎಲೆಯನ್ನು ಇಡಬೇಕು. ಸ್ವಸ್ತಿಕ್ ಅನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ, ಮನೆಗೆ ಬರುವಂಥ ಕಷ್ಟಗಳನ್ನು ತಡೆಯುತ್ತೆ. ಹಾಗೂ ಮನೆ ಒಳಗಡೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಆಗದೆ ಇರುವಂತೆ ತಡೆಯುತ್ತೆ. ಅದಕ್ಕೆ ನಾವು ಬಾಗಿಲತ್ರ ಮೇನ್ ಡೋರ್ಗೆ ಈ ರೀತಿ ಸಿಂಬಲನ್ನು ಇಡುವಂಥದ್ದು. ಕುಂಕುಮ ಅರಿಶಿಣದಲ್ಲಿ ನೆನ್ಪಿಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕಲ್ಲುಪ್ಪನ್ನು ಹಾಕಿ, ಚೆಲ್ಲದೆ ನೋಡಿಕೊಂಡು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಯಾವಾಗಲೂ ಅಷ್ಟೇ ಸದಾಕಾಲ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಸ್ನೇಹಿತರೆ, ನರದೃಷ್ಟಿಯಿಂದ. ಹಾಗೂ ದೃಷ್ಟಿ ಯಾವುದೋ ರೂಪದಲ್ಲಿ ಬಂದು ತಾಗುತ್ತೆ ನೋಡಿ, ಅವುಗಳನ್ನು ಇದು ನಮ್ಮ ಮನೆಯಲ್ಲಿ ಸಾಕಷ್ಟು ಸಂಘರ್ಷಗಳು ನಡೀತಾ ಇರುತ್ತೆ ಆ ನೆಗೆಟಿವಿಂದ. ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ. ನಕಾರಾತ್ಮಕ ಶಕ್ತಿಗಳ ಆಟವನ್ನು ನಿಲ್ಲಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇರೋದರಿಂದ ಇವೆರಡನ್ನೂ ಕೂಡ ನೀವು ಬಳಸ್ಕೊಳ್ಬೇಕಾದ್ರೆ ಪೂರ್ತಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಇದು ಎಲ್ಲವೂ ನಾವು ಮಾಡಬೇಕು ಅಂದರೆ ಒಂದು ಒಳ್ಳೆ ದಿನ ಅಂತ ಈ ದಿನ ಹೇಳಿದೆ. ಅಮೃತ ಸಿದ್ಧಿ ಯೋಗ ಇದೆ ಅಲ್ವಾ, ಯಾವುದೂ ಕೂಡ ನಾವು ತಗೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಈ ರೀತಿಯ ಒಳ್ಳೆ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ನಮಗೆ ಸಾಕಷ್ಟು ಲಾಭ ಕೂಡಿದಂಥ ವ್ಯವಹಾರಗಳು ಏನಿರುತ್ತೆ ನೋಡಿ, ಆ ಬಿಸ್ನೆಸ್ಸು, ಕೆಲಸ ಏನೇ ಇರಬಹುದು, ಆಪರ್ಚುನಿಟಿ ಅನ್ನುವಂಥದ್ದು ಸಿಗುತ್ತೆ. ಇದನ್ನು ನಂಬಿಕೆ ಇಟ್ಟು ನೀವು ಮಾಡಿಕೊಳ್ಬೇಕು. ರಾತ್ರಿ ಪೂರ್ತಿ ಇದನ್ನು ಇಟ್ಟಿರ್ತೀವಲ್ವ, ಕೇಳಿಕೊಂಡು ಆ ಕೆಲಸಗಳು ಪ್ರಾರಂಭ ಮಾಡುತ್ತೆ. ಅಂದರೆ ನಾವು ಏನು ಕೋರಿಕೆ ಕೇಳ್ಕೊಂಡಿರ್ತೀವಿ ಅದನ್ನು ಮಾಡೋದಕ್ಕೆ ನಾವು ಇಷ್ಟಪಡುವಂಥ ದೇವರು, ನಮ್ಮ ಮನೆ ದೇವರು ಯಾರೇ ಆಗಿರಬಹುದು, ಕೇಳ್ಕೊಂಡು ಮಾಡಿರುವಂಥ ಪರಿಹಾರಕ್ಕೆ ಸೂಕ್ತವಾದಂಥ ಉತ್ತರ ಅನ್ನೋದು ನಮಗೆ ಸಿಗುತ್ತೆ. ಇದನ್ನು ನೀವು ಮಾಡಿಕೊಂಡು ರಾತ್ರಿ ಪೂರ್ತಿ ಅದನ್ನು ಅಲ್ಲೇ ಬಿಟ್ಬಿಡಿ. ಮಾರನೇ ದಿನ ಮಾತ್ರ ಇದನ್ನು ನೀವು ತೆಗೆಯುವಾಗ ಏನು ಮಾಡಬೇಕು ಅಂದರೆ ಫಸ್ಟೇ ಒಂದು ಕವರನ್ನು ಅಲ್ಲಿಗೆ ಎತ್ಕೊಂಡೋಗಿ ಅಥವಾ ಒಂದು ಪೇಪರು ಏನಾದರೂ ತಗೊಂಡೋಗಿ ಚೆಲ್ಲಬಾರ್ದು. ಇದನ್ನು ಕ್ಲೀನಾಗಿ ತೆಗೆದು ಬಿಡಬೇಕು. ತೆಗೆದು ಒಂದು ಕವರಲ್ಲಿ ಹಾಕ್ಕೊಂಡು ಯಾರು ತುಳಿದೇ ಇರುವ ಕಡೆ ಗಿಡ ಮರಗಳ ಹತ್ರ ಹಾಕಿಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ